ಹೇಳೋ ಫಳ ತಿಂತಿ ಹಂಗೇನೆ ಬೆಳಗ್ಗೆಯಿಂದ ನಿಂತೇನೆ ಇನ್ನೆಲ್ಲೂ ಬರಲ್ಲ ನಾನು ಕಣ್ಣಲ್ಲಿ ನೀರೇ ತುಂಬಿಡ್ತದೆ ಬೇಬರ್ತಿಗಳ ಬೇಡ ಬಿಡ್ಮ ಹೋಗ್ಲಿ ಬಿಡ್ಮ ವಿಷಯ ಆಗಿದೆ ಗೈಸ್. ಅದು ಎಂತ ಮಮ್ಮಿ ನೀನ್ ಆಗಿದಾಗ ಸುಮ್ಮನಿದ್ಯಾ, ನಾನ್ ಆಗಿದ್ರೆ ನಮ್ಮ ಅಪ್ಪನ ಕೈಮ ಮಾಡ್ಬಿಡ್ತಿದ್ದೆ. ಹೊಟ್ಟೆಯೊಳಗೆ ಚಿಟ್ಟೆನ ಬಿಟ್ಟಂಗಾಯ್ತದೆ. ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸಂಧ್ಯಾ ವ್ಲಾಗ್ಸ್. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಸೊ ಇವತ್ತು ನಮ್ಮ ಪವಿ ಎಷ್ಟು ಕ್ಯೂಟಾಗಿ ರೆಡಿ ಆಗ್ಬಿಟ್ಟವಳಲ್ಲ. ಅಮ್ಮ ನೋಡಮ್ಮ ಅವಳನ್ನ. ಏನ್ ಹೇಳಲ್ವ ನೀನು? ಜನಕ್ಕೆ ಹೊಟ್ಟೆ ಉರಿ, ಜನಕ್ಕೆ ಹೊಟ್ಟೆ ಉರಿ. ಅವ್ರ ಮೇಲೆ ಹೊಟ್ಟೆ ಉರಿ. ಸಹವಾಸ ದೋಷ ಅಂತ ಹೇಳ್ತಾರೆ. ಏನವ ಸಹವಾಸ ದೋಷ ಅಂತ. ಸಹವಾಸ ಮಾಡಿರೋದು. ಅವಳು ಫ್ರಾಕ್ ಹಾಕೊಂಡಿದ್ಲ, ಆಮೇಲೆ ಮೋಸ ಮಾಡ್ಬಿಟ್ಟು ಬರೀ ಮೋಸ ಮಾಡ್ತಾನೆ ಇರ್ತಾಳಮ್ಮ ಅವಳು ನನಗೆ. ಇವಳಿಗೆ ಮೋಸ ಮಾಡಿ ಮಾಡಿ ನಾನು ಒಂದು ಅರಮನೆ ಕಟ್ಟಿದ್ದೀನಿ. ಹೌದು, ಕುತ್ಕೊಳ್ಳೆ. ಬಿಟ್ರೆ ಅದು ಕೊಡ್ತೀಯ ಗೊತ್ತು. ನನ್ನ ರಕ್ತ ಕುಡ್ದಾದ್ರು ನೀನ್ ಬೆಳಿತೀಯ, ನನಗೆ ಗೊತ್ತು. ನಾನೇನ್ ಸೊಳ್ಳೆ ಅನ್ಕೊಂಡಿದ್ಯಾ? ಸುಮ್ನೆ ಬಂದು ಕಚ್ತಾ ಇರ್ತೀಯಲ್ಲ ನನ್ನನ್ನ. ಸುಮ್ನೆ ಬರ್ತೀಯ ಕಚ್ಚಕ್ಕೆ. ನಾನೇನು ಮಾಡಿಲ್ಲ ಅನ್ನೋ ಕಚ್ಚ ನೋಡಮ್ಮ. ನೀನ್ ನನ್ ಕಡೆ ಇರ್ ಲಕ್ಷ್ಮ, ಎತ್ಬಿಟ್ಟಿದ್ಯಾ ಕೊಳ್ಳೆದಾಗಿ ಅನ್ಬಿಟ್ಟು ಅವಳ ಹತ್ರ ಹೋಗೋದಲ್ಲ. ನನಗೆ ಒಂದು ಡೌಟ್, ಏನಂದ್ರೆ ನಮ್ಮಮ್ಮ ನನ್ನ ಎತ್ತೈತ ಇಲ್ಲ ಇವಳು ಎತ್ತವಳ ಅಂತ ನನಗೆ ಗೊತ್ತಿಲ್ಲ. ಯಾವಾಗ ನೋಡಿ ಸುಮ್ನೆ ಬೈತಾನೆ ಇರ್ತಾಳೆ, ನೋಡಿ ಜಗ್ಲಿಗೆ ಬರ್ತಾನೆ ಇರ್ತಾಳೆ. ಬರೀ ಕಂಪ್ಲೇಂಟ್ ಹೇಳ್ತಾನೆ ಇರು. ನಂಗೆ ಸುಮ್ನೆ ಜಗಳ ಆಡ್ಬೇಡ ಈಗ. ನಾನು ಗುಡ್ ಮಾಡಲ್ ಇದ್ದೀನಿ. ನಿನ್ ಮಕ್ಕ ನೋಡಿ ಬೆಳಿಗ್ಗೆ ಹಾಳು ಮಾಡ್ಬಿಟ್ಟೆ. ಏನ್ ಡವ್ ಮಾಡ್ತಾಳೆ ಗೈಸ್ ಇವಳು. ನಮ್ ರಷ್ಯಾ ಒಬ್ಳು ಮಿಸ್ಸಿಂಗು. ಇವ್ರು 3 ಜನನ ಕರ್ಕೊಂಡು ನಾನು ಬಂದಿರೋದು ಎಲ್ಲಿಗೆ ಗೊತ್ತಾ? ವಂಡ್ರಲಾಗ್ ಬಂದಿದ್ದೀನಿ. ಹೊರಗಡೆ ಹೋಗಿ ತುಂಬಾ ದಿನ ಆಗಿತ್ತು ಗೈಸ್. ನಾವು 4 ಜನ, ಅದಕ್ಕೆ ಕರ್ಕೊಂಡ್ ಬಂದ್ಬಿಟ್ಟೆ. ಬನ್ನಿ ಒಂದ್ ಸ್ವಲ್ಪ ಫನ್ ಮಾಡೋಣ ಅಂತ ಬಂದಿದೀವಿ. ನೋಡೋಣ, ನಮ್ಮ ಅಮ್ಮಂಗೆ ಇವತ್ತು ಹಿಂಸೆ ಕೊಡೋಣ ಅಂತ ಫುಲ್ ಫಿಕ್ಸ್. ಮನೆಗೆ ಬಿಟ್ಬಿಟ್ಟು ಬಂದಿಲ್ಲಿ ಕಂಡೋರ ಹತ್ರ ದುಡ್ಡುಗಳು ಇಕ್ತೀರಾ? ಕಂಡೋರ ಹತ್ರ ದುಡ್ಡುಗಳು ಇಕ್ಬೇಡಿ ಗೈಸ್ ನೀವು. ಹೇಳಿದೇನು ಅವ್ರಿಗೂ ಕಂಡೋರ ಹತ್ರ ಅದು ನಿಮ್ಗೆ ಹೇಳ್ಬೇಕದು. ಏನು ಹಚ್ಕೊಂಬರಲ್ಲ, ಮನೆಗಿರೋದು ಮನೆಗೆ ಬಿಟ್ಟು ಬರ್ತೀಯ. ಐ ಲವ್ ಯು ಅಮ್ಮ. ಪೋಲಿಯೋ ಡ್ರಾಪ್ಸ್. ಅಬ್ಬ ಕಲ್ಸ, ಪೋಲಿಯೋ ಡ್ರಾಪ್ಸ್ ಕಲ್ಸ. ನೀನ್ ಮೊದ್ಲು ಹೋಟೆಲ್ಗೆ ತಲೆ ಉಚ್ಚಿ ತರ ಆಡ್ತೀಯ. ನಮ್ಮಮ್ಮ ಎಲ್ಲೋ ಮಿಸ್ ಮಾಡಿಬಿಟ್ಟೈತಿ ನಿನಗೆ ಕೊಟ್ಟೋದನ್ನ. ಇಷ್ಟ ದಿನ ಲೇಡಿ ಬಾರ್ಡ್ ನೋಡಿ ಸಾಕಾಗಿರ್ತೀರಾ, ಅದಕ್ಕೆ ಇದ್ಮೇಲೆ ನಾನ್ ಮಾಡೋಣ ಬ್ಲಾಕ್ ಶಾಟ್ ಮಾಡೋಣ ಅಂತಿದ್ದೀನಿ. ಏನಂತೀರಾ? ಹೊಟ್ಟೆ ಹುರ್ಕೊಂತವ್ರು ಜನ ಮಕ್ಕಳು ಸಿಕ್ಕಾಪಟ್ಟೆ ಇಷ್ಟ ಅಂದ್ರೆ ಕಾರ್ ಗೇಮ್. ಅದೊಂಥರ ಕ್ರೇಜು. ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಫಾಸ್ಟ್ ಆಗಿ ಹಾಕೊಂಡ್ರು ಒಂಥರ ಬೇಜಾರಾಗುತ್ತೆ, ಒಂಥರ ಖುಷಿ ಆಗುತ್ತೆ. ಖುಷಿ ಏನಕ್ಕಾಗುತ್ತದೆ? ಬೇಗ ಆಡ್ಬಿಡ್ಬೋದು ಅಂತ ಖುಷಿ ಆಗುತ್ತೆ. ಬೇಜಾರು ಏನಕ್ಕಾಗುತ್ತೆ ಅಂದ್ರೆ ಅಲ್ಲಿ ಪಾಪ ಜನರು ನಿಂತಿರ್ತಾರೆ. ಸರಿ ಬೇಗ ಆಡ್ಬೇಕು, ಈ ಸರಿ ನಾವು ಎಂಜಾಯ್ ಮಾಡ್ಬೇಕು ಅಂತ ಫಾಸ್ಟ್ ಆಗಿ ಇಸ್ಕೊಂಡಿದೀವಿ. ಬಟ್ ಲಾಸ್ಟ್ ನಾರ್ಮಲ್ ಇಸ್ಕೊಂತ ಇದ್ರಿ. ನಮ್ ಚೋಟ ಪುಟಾಣಿ ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಕ್ಕಿದ್ರು. ಫುಲ್ ಜೋಶ್ ಅಲ್ಲ ಅವ್ರು ಹುಡುಗಿರು. ಸಖತ್ತಾಗಿ ಮಜಾ ಮಾಡಿ ಗರ್ಲ್ಸ್. ನಿಮ್ ಮಿನಿಸ್ಟರ್ಸ್ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಗರ್ಲ್ಸ್. ಅಮ್ಮ ಯಾವ್ದು ದೊಡ್ಡ ಗೇಮ್ಸ್ ಆಡಲ್ಲ ಅಂತ ಇದ್ರು. ಮಾಡಿದ್ವಿ ನಾವು 3 ಜನ ಮಾತ್ರ ಫಾಸ್ಟ್ ಟ್ಯಾಗ್ ತಗೊಂಡ್ವಿ. ನಾನೇ ಪಾಪ ನಮ್ಮ ಬೇಬಿ ಕೊಡ್ಸಿಲ್ಲ ಫಾಸ್ಟ್ ಟ್ಯಾಗು. ಅಂಡ್ ಈ ಬೇಬಿ ಇವಾಗ ಎಲ್ಲಾದ್ರೂ ಹೋಗೋಣ ಅಂದ್ರೆ ನಮ್ಮಮ್ಮ ಒಬ್ರು ಬರ್ತಾ ಇಲ್ಲ ಗೈಸ್. ಅವ್ನ ಕರ್ಕೊಂಡ್ಬಂದು ಇವಾಗ ಸುಮ್ಮನೆ ಇರಕ್ಕಲ್ವಲ್ಲ, ಏನ್ ಮಾಡಿದ್ರಿ ಕಾಸೋದ್ರ ಹೋಗ್ಲಿ ಅಂದ್ಬಿಟ್ಟು ಇನ್ನೊಂದು ಫಾಸ್ಟ್ ಟ್ಯಾಗ್ ತರಕ್ಕೆ ಅಂತ ಹೋಗಿದ್ದಾರೆ ಪವಿ ಮತ್ತೆ ಅಪ್ಪ. ನಮ್ ಬುಳ್ಬುಳ್ನ ಇವಾಗ ಫಾಸ್ಟ್ ಟ್ಯಾಗ್ ಬಂದ್ಮೇಲೆ ಎಲ್ಲದಕ್ಕೂ ಬರ್ಬೇಕು ಆಯ್ತಾ? ಬರಲಾಗಿರಲ್ಲ ನಾವು. 3,000 ರೂಪಾಯಿ ನಾನು ತಗೊಂತ ಹೇಳಿದ್ನೆ. ನಾನೇನು ತಗೊಂತ ಹೇಳಿದ್ನೆ ನಿಮಗೆ ಹಿಂಗೆಲ್ಲ ಅಯ್ಯೋ ಅನ್ಸ್ಬಿಟ್ಟು ನೆಕ್ಸ್ಟ್ ಟೈಮ್ ಎಲ್ಲೂ ಕರ್ಕೊಂಡೇ ಬರಲ್ಲ. ಬರ್ಬೇಕನ್ಸಿದೆ, ಅದಕ್ಕೆ ಮಾತ್ರ ಬರೋದು. ಇದಕ್ಕೆಲ್ಲ ಬರಲ್ಲ ನಾನು. ಐ ಆಮ್ ಸೋ ಸಾರಿ. ಜೋರ ಮಾತಾಡು. ನಮ್ಮಮ್ಮನ ಇರಿಟೇಟ್ ಮಾಡೋದು ಒಂಥರ ಚಂದಾಗ. ನನ್ಗೆ ಯಾವ್ದು ಇಷ್ಟ ಆಗುತ್ತೆ ಅದಕ್ಕೆ ಮಾತ್ರನೇ ಬರೋದು, ಇಲ್ಲಾಂದ್ರೆ ಬರಲ್ಲ ನಾನು. ನಮ್ ಬುಲ್ಬುಲ್ ಪಾಪ ಅಷ್ಟೇ 3,000 ರೂಪಾಯಿ ಕೊಡೋದು ಏನಿಲ್ಲ. ಆಮೇಲೆ 3,000 ರೂಪಾಯಿ ಎತ್ಕೊಂಡು ಹೋಗಲೇ. ನನ್ಗೆ ಯಾವ್ದು ಇಷ್ಟ ಆಗುತ್ತೆ ಅದಕ್ಕೆ ಬರೋದು, ಎಲ್ಲದಕ್ಕೆ ಹಿಂಸೆ ಮಾಡ್ತೇನೆ ನಾನು. ಹಿಂಗೆ ಬಸ್ ಹತ್ತು ಬಿಡ್ತೇನೆ. ಕರ್ಕೊಂಡ್ಬಂದ್ಬಿಟ್ಟಪ್ಪ ನನ್ನನ್ನ. ನಮ್ಮಮ್ಮ ಬ್ಲಾಗರ್ ಆಗ್ಬಿಟ್ಟವ್ರೆ ಗೈಸ್. ಹೋಗೋದು, ಫೋನ್ ಇಟ್ಕೊಳ್ಳೋದು, ಅದ್ರ ಮುಂದೆ ನಿಂತ್ಕೊಂಡ್ಬಿಡೋದು, ಮಾತಾಡ್ಸೋದನ್ನ. ಏನಂತ ಗುರು ಊಟ ತಿಂದ? ಸಮಾಚಾರ ಎಲ್ಲಿ ನೋಡ್ಡವು? ಬರೀ ಇಂತದೆಯಾ? ಏನೋ ಬಚ್ಚಿಕೊಂಡ್ರು. ಏನಾಯ್ತು?
ಸಿಕ್ತು ಅಲ್ಲಿ ಬಚ್ಚಿಕೊಂಡಿದ್ದೀರಲ್ಲ ನೋಡ್ರಿ ಅಲ್ಲಿ ಸೈಡ್ 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 ನೋಡ್ರಿ ನಮ್ಮ ಅವ್ವನು ಬಂತು ನಮ್ಮ ಇದಕ್ಕೆ. ಸೊ ಗೈಸ್ ಅದು ಫ್ಯಾಮಿಲಿ ಜೊತೆ ಬಂದಾಗ ಎಲ್ಲರೂ ಜೊತೆಲೇ ಇರಬೇಕು, ಯಾರು ಸ್ಕಿಪ್ ಮಾತೇ ಇಲ್ಲ. ಇದು ಯಾವುದೋ ನ್ಯೂ ಅಂತೆ, ಹೊಸದಂತೆ ಇದು ಯಾವುದೋ, ಅದಕ್ಕೆ ಬಂದಿದ್ದೀವಿ ಗೈಸ್, ನೋಡೋಣ ಹೆಂಗಿರುತ್ತೆ ಅಂತ. ಡ್ಯಾಡಿ ಏನೋ ತಿನ್ನೋದಕ್ಕೆ ಇಸ್ಕೊಟ್ಟು ಡ್ಯಾಡಿ. ಸಾಯ್ತೊಳ್ ನಿನ್ ಮಗಳು ಅವಾಗ್ಲಿಂದ ಇಸ್ಕೊಂಡು ತಿಂತೀನಿ ಅಂದ್ರೆ ಸಾಯ್ತೊಳ ಅವಾಗ್ಲಿಂದ. ನಡಿ ಇಸ್ಕೊಳ್ಳೋಣ. ಅವ್ರಿಗೆ ಗೊತ್ತಾಗ್ಬಿಡ್ತಾರ. ಇಲ್ಲ 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 ಹೇ ಹಾಯ್ ಹೇಳು. ಹೇಳ್ಕೊಟ್ಟಿದ್ದೆ ಆಕ್ಚುಲಿ ಬ್ಲಾಗ್ ಹೆಂಗ್ ಮಾಡೋದು ಅದೆಲ್ಲ ಕಲ್ಸ್ಕೊಟ್ಟಿದ್ದೆ ನಾನು. ಇವಾಗ ನಾನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಹಾಕಿದ ದಾರಿಲಿ ನಾನು ಮುಂದುವರ್ಸ್ಕೊಂಡು ಹೋಗ್ತಾ ಗೊತ್ತು ನನಗೆ, ಅದು ಗೊತ್ತು. ಮಾಡೋಣ ಇರ್ಲಿ ಇರ್ಲಿ. ನಂತರ ಪಾಪು ಕ್ಯೂಟ್ ಆಗಿದ್ದ. ನಿನ್ ಮಕ್ಕ ನೋಡ್ಕೊಂಡಿದ್ಯಾ ಕನ್ನಡಿಲಿ? ನಾನು ನೋಡ್ಕೊಂಡಿದ್ದೀನಿ. ನೋಡಿ ನೋಡಿ ಹಂಗೆ ಎಲ್ಲಾದ್ರೂ ಆಚೆ ಬಂದಾಗ ನೆಮ್ಮದಿಯಾಗಿರೋಣ ಅನ್ನೋದಿಲ್ಲ. ನಿಮ್ಮ ಅಕ್ಕನ ನಿಮ್ಮ ಅಮ್ಮ ಕರೆ ತಿರ್ಸು ಮಕ್ಕನ ಈ ಕಡೆ ತಗೋಬರ್ತೀನಿ ನಾನು. ಸಂಧ್ಯಾ ಸಂಧ್ಯಾ ನಿಂಗೊಂದು ಚಾಲೆಂಜು. ನೀನು 5 ನಿಮಿಷ ನಮ್ಮ ಅಮ್ಮನೇ ನೋಡ್ತಿರ್ಬೇಕು. ಅಲ್ಲ ಅದು ಓಪನ್ ಆಗೋದಾಗ ಅಮ್ಮನೇ ನೋಡ್ತಿರು ಕಣ್ಣಲ್ಲಿ ಕಣ್ಣಿಟ್ಟು. ನನಗೆ ಗೊತ್ತು ಆ ಗ್ಯಾಪಲ್ಲಿ ನೀವು ಪೆಪ್ಸಿ ಕೋಕೋ ಎಲ್ಲ ತಗೊಂಡ್ಬಿಡಕ್ಕೆ. ನಿಜ ಪೆಪ್ಸಿ ತಗೊಳ್ಳಲ್ಲ. ಚಾಲೆಂಜ್ ಅದು, ಚಾಲೆಂಜ್ ನಿನ್ನ ಅಭಿಮಾನಿಗಳಿಗಾಗಿ. ಅಮ್ಮ ರಿಯಾಕ್ಷನ್. ನಿಮ್ಮ ಅಪ್ಪಂಗೆ ದುಡ್ಡು ಜಾಸ್ತಿ ಆಗೈತಂತ ಯಾವಣಿಗೆ ಗೊತ್ತು? ಇಲ್ಲಿ ನಿಮ್ಗೆ ಎದುರೋರು ಯಾರು ಇಲ್ಲ. ಅಪ್ಪನೂ ಅಪ್ಪ ಕಾಸು ಉಡಿ ಸುಡಿ ಸುಡಿ ವರ್ಷ ಇಡೀ ನಮ್ಮ ಅಪ್ಪ ಅಮ್ಮ ಏನಕ್ಕೆ ದುಡಿತಾರೆ ಹೇಳು? ನಾವು ಖುಷಿಯಾಗಿರ್ಬೇಕು ಅಂತ ದುಡಿತಾರೆ. ಅದಕ್ಕೆ ಎಲ್ಲಾದ್ರೂ ಅಪರೂಪಕ್ಕೆ 40 ರೂಪಾಯಿ ಖರ್ಚು ಮಾಡಿದ್ರೆ ಏನು ಆಗಲ್ಲ ಅಂತ ಅರ್ಥ. ಜಾಸ್ತಿ ಖರ್ಚು ಮಾಡಿಸ್ಬಾರ್ದು, ಚಿಕ್ಕ ಚಿಕ್ಕ ಖರ್ಚು ಮಾಡಿಸ್ಬೇಕು, ಸರಿನಾ? ನಾನು ಹೇಳ್ಕೊಟ್ಟಿದ್ದ ದಾರಿದಲ್ಲೇ ನಡಿಬೇಕು ನೀವು. ನಾವು ಒಳಗಡೆ ಬಂದ್ವಿ. ಒಳಗಡೆ ಬಂದಿದ ತಕ್ಷಣ ಈ ಥರ ಇದೆ ಆಯ್ತಾ. ನೋಡಿದ್ದೀನಿ ಇವ್ರನ್ನೆಲ್ಲೋ. ಸೊ ಒಳಗಡೆ ಬಂದ ತಕ್ಷಣ ಈ ಥರ ಇರುತ್ತೆ ಗೈಸ್. ಇಲ್ಲಿ ಒಳ್ಳೆ ಗುಹೆ ಒಳಗಡೆ ಹೋದಂಗೆ ಹೋಗ್ತಾ ಇದ್ದೀವಿ. ನನಗಂತೂ ಐಡಿಯಾ ಇಲ್ಲ, ಯಾಕಂದರೆ ನಾನು ಫಸ್ಟ್ ಟೈಮ್ ಬಂದಿರೋದಲ್ವಾ. ಅಂದರೆ ನಿಮಗೂ ಐಡಿಯಾ ಇಲ್ಲ ಅಂತ ನನಗೂ ಗೊತ್ತು. ಆದರೆ ನೀವು ಬಂದಿದ್ರೆ ನಿಮ್ಗೆ ಐಡಿಯಾ ಇರುತ್ತೆ, ಇಲ್ಲಾಂದ್ರೆ ನಂತರನೇ ನೀವು ಯೋಚನೆ ಮಾಡ್ತಿರ್ತೀರ. ಈ ಥರ ಇಲ್ಲಿ ಸೀಟ್ಸ್ ಇದೆ ಗೈಸ್, ಸೀಟಲ್ಲಿ ಕುತ್ಕೊಂತಿದ್ದಾರೆ. ನೋಡಿ 5 ನಿಮಿಷಕ್ಕೆ ಇಡೀ ಲೋಕ ಪ್ರಪಂಚ ಭೂಲೋಕ ಅದು ಇದು ಆಕಾಶ ಬಹುತಳ ಭೂಮಿ ಎಲ್ಲ ತೋರ್ಸಾಕ್ಬಿಟ್ರೆ ಎಲ್ಲ ನೋಡ್ಬಿಟ್ಟ, ಎಲ್ಲ ನೋಡ್ಕೊಂಡ್ಬಿಟ್ಟ. ಸಮುದ್ರದಿಂದ ಹಿಡಿದು ಆಕಾಶದಿಂದ ಹಿಡಿದು ಎಲ್ಲಿ ನಿಮ್ಮ ಅಮ್ಮ ಕಣ್ಣು ಮುಚ್ಕೊಂಡು ಇಟ್ಕೊಂಡಿದ್ದೇನಮ್ಮ. ಸ್ವಲ್ಪ ಭಯ ಆಯ್ತು ಸ್ಟಾರ್ಟಿಂಗ್ ಅಲ್ಲಿ. ₹300 ಕೊಟ್ಟು ಫಾಸ್ಟ್ ಆಗಿ ಇಸ್ಕೊಂಡ್ಬಲ್ಲಮ್ಮ. ವೇಸ್ಟ್ ವೇಸ್ಟ್ ಕಾಸೆಲ್ಲ ವೇಸ್ಟ್ ಮಾಡು. ನಮ್ಮಮ್ಮ ಅವ್ರ ರೇಂಜಿಗೆ ಕಾಸನ್ನೆಲ್ಲ ವೇಸ್ಟ್ ಮಾಡ್ತಾರೆ. ಯಾರು ಬಂದಿದ್ದಾರೆ ನೋಡಿ. ಎಲ್ರಿಗೂ ನಮಸ್ಕಾರ. ಸಂಧ್ಯಾ ಬ್ಲಾಗ್ಸ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಾಡ್ತಾರೆ, ಹಿಂಗೆ ಮಾಡಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಗೈಸ್ ನಾವೆಲ್ಲ ಪ್ಲಾನ್ ಮಾಡೇ ಬಂದಿದ್ದು ಅಲ್ವಾ ಅಕ್ಕ? ಇಲ್ಲ ಗೈಸ್ ಪ್ಲಾನ್ ಮಾಡಿರ್ಲಿಲ್ಲ, ಅನ್ಎಕ್ಸ್ಪೆಕ್ಟೆಡ್. ಬಟ್ ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು. ಇಟ್ಸ್ ಓಕೆ. ಬಾಯ್ ಬಾಯ್. ಬಾಯ್ ಅಕ್ಕ. ಮುದ್ದಾಗಿ ಮಾತಾಡಿಸ್ತಾರಲ್ಲ, ಚೆನ್ನಾಗಿ ಅನ್ಸುತ್ತೆ ನನಗೆ. ಥ್ಯಾಂಕ್ ಯು ಅಕ್ಕ. ಫೈನಲಿ ನಮ್ಮಮ್ಮ ಈ ಬಟರ್ಫ್ಲೈ ಗೇಮ್ ಒಂದು ಆಡೋಣ ಅಂತ ಹೊರಟವ್ರೆ. ನಿಂಗೆ ಏನು ಅನಿಸ್ತೈತೆ? ಭಯ ಆಗ್ತೈತೆ, ನೀವು ಬಿಡ್ತಾ ಇಲ್ವಲ್ಲ. ಒಳ್ಳೆ ಜಿಗಣೆ ತರ ಇಟ್ಕೊಂಡಿದ್ದೀರಾ. ನೋಡೋಣ ಆಡದ್ಮೇಲೆ ಗೊತ್ತಾಗುತ್ತೆ. ಬಂಗಾರ ನಾನು ಇರ್ಬೇಕಾದ್ರೆ ನಿನಗೇನು ಭಯ? ನಿನಗೆ ಇಷ್ಟು ಧೈರ್ಯ ಬರ್ಬೇಕಾದ್ರೆ ಮೂಲ ಕಾರಣನೇ ನಮ್ಮಮ್ಮ ಕಡೆ. ಗೈಸ್ ನಮ್ಮಮ್ಮ ಏನು ಆಡ್ದಿರೋನೆ ಆಲ್ರೆಡಿ ಸ್ವರ್ಗೋಗಿರೋ ಸೋರೆಕಾಯಿ ನೋಡಿ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಒಂಚೂರು ಜೋಶ್ ಬೇಡ ಮಮ್ಮಿ ಲೈಫಲ್ಲಿ. ಸಾಯ್ತು ನನಗೆ. ಓ ಏನ್ ಆಡ್ದೆ ಅಂತ ನಿಂಗೆ ಸುಸ್ತು? ನಂಗೆ ಸಾಕಾಗ್ತಾ ಇದ್ದೇನೆ. ಒಳ್ಳೆ ಪ್ರಾಣ ತೆಗಿತಾ ಇದ್ದೀರಾ ನೀವು ಕರ್ಕೊಂಡ್ ಬಂದ್ಬಿಟ್ಟು ನಾನು. ನಮ್ಮಮ್ಮ ನಂಗೆ ಇವಾಗ ತಾನು ಹೆಂಗ್ ಬೈದ್ರು ಗೊತ್ತಾ? ಎಲ್ಲ ಹೊರಗಡೆ ಬರ್ಬೇಕಾದ್ರೆ ಲಾಗರ್ ಆಗಿ ನೆಟ್ಟಿಗೆ ಬಾ, ಮೇಕಪ್ ತಲೆಗಿಲ್ಲ ಕ್ಲೀನಾಗಿ ಮಾಡ್ಕೊಳ್ಳಿ, ಕತ್ತೆ ತರ ಬರ್ತೀಯಲ್ಲ ನಾವು ಬರ್ಬೇಕಂದ್ರೆ ಆಚೆಗೆ. ಏನಾಗಿದ್ದೀನಿ ಗೈಸ್ ನಾನು ಮೇಕಪ್ ಹಾಕೊಳ್ಳಲ್ವಂತೆ, ಮೇಕಪ್ ಹಾಕೊಬೇಕಂತೆ. ಮೇಕಪ್ ಹಾಕೊಳ್ಳಲ್ಲ ಅನ್ನೋದು ನಮ್ಮಮ್ಮ ಪ್ರಾಬ್ಲಮ್. ಮೇಕಪ್ ಹಾಕೋ ಅಂತ ಹೇಳಿಲ್ಲ ನಾನು. ನೀರ ತಲೆಗೆ ಕೂದಲ ನೆಟ್ಟ ಕ್ಲೀನಾಗಿ ಬಾಚ್ಕೊಂಡು ಕ್ಲೀನಾಗಿ ಜಡೆ ಹಾಕೋ ಅಂತ ಹೇಳಿದ್ದು. ಜಡೆ ಎಲ್ಲ ಕ್ಲೀನಾಗಿ ತಲೆನ ಒಂದು ಸ್ಟೆಪ್ಪಲ್ಲಿ ಹಾಕ್ಬಿಟ್ಟು ಕ್ಲಿಪ್ ಹಾಕ್ಬಿಟ್ಟು ಹೇರ್ ಸ್ಟೈಲ್ ಚೆನ್ನಾಗಿ ಮಾಡ್ಕೋ ಅಂತ ಹೇಳಿದ್ದು ನಾನು. ಏನ್ ಸ್ಟೆಪ್ಪಲ್ಲಿ ಹಾಕ್ಲಿ ಗೈಸ್? ಇಷ್ಟುದ್ದ ಕೂದಲು ಇಟ್ಕೊಂಡು ನಾನು ಏನ್ ಹೇರ್ ಸ್ಟೈಲ್ ಮಾಡ್ಲಿ? ನನಗಿಲ್ಲ ಪೇಷನ್ಸ್ ಆಯ್ತಾ? ಬೋಟ್ ಮಾಡಿಸ್ಬಿಡ್ತೀನಿ ಬಿಡು ಹೋಗ್ಲಿ. ಮೋಸ ಮಾಡ್ತೀಯ ನೀನು. ನನ್ನ ಚಿಕ್ಕ ವಯಸ್ಸಿನ ಫೋಟೋ ನನ್ನ ಹತ್ರ ಇಲ್ಲ ಗೊತ್ತಾ ಗೈಸ್? ಸಂಜೆಂದಿದೆ ನನ್ನ ಹತ್ರ. ನಂದಿಲ್ಲ ಮೋಸ ಮಾಡಿದ್ದೀವಿ. ಮೋಸ ನನಗೆ ಒಂದೇ ಒಂದ್ಸರಿ ಬೋರ್ಡ್ ಮಾಡಿಸಿದ್ದೀರಾ ನೀವು ನಂಗೆ. ಎಲ್ಲಿಗೆ? ತಲೆ ಬೋರ್ಡ್ ಮಾಡಿಸಿದ್ದೀರಿ. ಒಳಗೆ 3 ಸರಿ ಮಾಡಿಸಿದ್ದೀರಾ. ಒಳ್ಳೇದೆಲ್ಲ ಆಯ್ತು. ಒಳಗೆ ಮಾಡ್ಕೊಂಡು ಹೆಂಗಾಯ್ತು ನನಗೆ ಹೆಂಗಾಯ್ತು ಕೂದಲು? ಒಂದು ಕೆಲಸ ಮಾಡಿ, ಇವಾಗ ಇವಾಗ ಬೇಡ. ಬೇಡ ಅಮ್ಮ ನೀನು ಆಪ್ಷನ್ ಬೇಡ. ವರ್ಷಿತಾ ಇಸ್ ಮಿಸ್ಸಿಂಗ್. ವರ್ಷಿತ ಯಾವಾಗ ನಮ್ಮ ಫ್ಯಾಮಿಲಿ ಪೂರಾ ಬರೀವಿ. ಈ ಸರಿ ನಾವು 4 ಜನ ಮಾತ್ರ ಬಂದಿದ್ದೀವಿ.
ಎಲ್ಲೋ ಒಂಚೂರು ಬೇಜಾರಾಗ್ತದೆ, ಎಲ್ಲಾನು ಬಿಟ್ಬಿಟ್ಟಿದೀವಲ್ಲ ಅಂದ್ಬಿಟ್ಟು. ನಮ್ಮಪ್ಪ ಈ ತರ, ನಾನು ಈ ತರ. ಇನ್ನ ಏನೇನ್ ನೋಡ್ಬೇಕಾ ಈ ಕಣ್ಣಲ್ಲಿ? हे हरि राम कृष्ण जगन्नाथ प्रेमानंदी ये क्या हुआ? ಇವಾಗ ಒಂದು ಗೈಸ್, ಇವಾಗ ಒಂದು ವಿಷಯ ಆಗಿದೆ ಗೈಸ್. ಅದು ಎಂತ ಮಮ್ಮಿ ನೀನಾಗಿದ್ರೆ ಸುಮ್ಮನಿದ್ಯಾ, ನಾನಾಗಿದ್ರೆ ನಮ್ಮ ಅಪ್ಪನ ಕೈಮ ಮಾಡ್ಬಿಡ್ತಿದ್ದೆ. ಏನಾಯ್ತು ಹೇಳಮ್ಮ, ನಗ್ದಿರ ಹೇಳಮ್ಮ ನೀನು. ಅಲ್ಲೊಂದು ಹುಡುಗಿ ಅವ್ರ ಯಜಮಾನ ನೀರಲ್ಲಿ ಆಡಕ್ ಬರಲ್ಲ ಅಂತೆ. ಆ ಹುಡುಗಿ ಒಂದೇ ಹುಡುಗಿರದ, ನಾನು ಒಬ್ಳೆ ಹೋಗ್ಬೇಕು, ನೀವು ಬನ್ರಿ ಅಲ್ಲಿಗೆ ಹೋಗ್ಕೊಂಡ್ ಬರೋಣ ಅಂತ. ಅಪ್ಪನ ಕರೆದ್ರಂತೆ ಆಸ್ ಅ ಫ್ರೆಂಡ್ ಗೈಸ್, ಬನ್ನಿ ಹೋಗೋಣ ಅಲ್ಲಿ ನೀರಲ್ಲಿ ಆಡೋಣ ಅಂತ ಕರೆದ್ರಂತೆ. ಆಯ್ತಾ, ನಮ್ಮ ಅಪ್ಪ ಅವ್ರ ಮುಂದೆ ಬೇಡ ಬಿಡಿ ಅಂತ ಹೇಳ್ತಂತೆ. ಆಯ್ತಾ, ಅಮ್ಮ ಹತ್ರ ಇವಾಗ ಮಾಡ್ಬಿಟ್ಟು ನೀನ್ ಇಲ್ಲ ಅಂತಿದ್ರೆ ನಾನು ಹೋಗ್ತಿದ್ದೆ ಅಂತೆ. ಅಲ್ಲಲ್ಲಲ್ಲಲ್ಲಲ್ಲ ಫ್ರೆಂಡ್ ಹೋಗಿದ್ದಲ್ಲ ಕ್ರೇಜಿ ನಮ್ಮ ಅಪ್ಪ. ಇಲ್ಲಿರ್ಬೇಕು, ಮನ್ಸಲ್ಲಿರ್ಬೇಕು, ಬಟ್ಟೆ ಮೇಲೆಲ್ಲ ಮನ್ಸಲ್ಲಿರ್ಬೇಕು. ಅದು RCB ನಮ್ದು. ನೀವಿಬ್ರದ್ದು ಅಲ್ಲ, ನಂದು. ನಾನು ಇದಕ್ಕೆ ಹೋಗಿ ಬರ್ತೀನಿ. ಹೋಗ್ ಬಂದ್ರಮ್ಮ, ನಿಂತ್ಕೊಂಡ್ ಸಾಕಾಯ್ತು, ನಾನು ಅಲ್ಲಿ ಕುತ್ಕೊಂಡ್ಬಿಡ್ತೀನಿ ಸ್ವಲ್ಪ ಹೊತ್ತಾತ. ಗೈಸ್ ಸುಮ್ಮನೆ ಟಿಕೆಟ್ ವೇಸ್ಟ್ ಗೈಸ್. 3,000 ರೂಪಾಯಿ ಮುಂಡ ಮೊಚ್ಚು, ಅದೇ ನಮ್ಮ ಮುಂಡ ಮೊಚ್ತು. 3,000 ರೂಪಾಯಿ ಎಕ್ಕುಟ್ಟೋಯ್ತು ಗೈಸ್. ಸುಮ್ಮನೆ 3,000 ರೂಪಾಯಿ ಇದ್ದಿದ್ರೆ ತಿನ್ಬೋದಿತ್ತಾ? ಇನ್ನು ಯಾರು ನಾನು ಬರ್ತೀನಿ ಅಂತ ಕೇಳಿದ್ ನಾನು ಇದನ್ನ. ಒಂದು ಕೃತಜ್ಞತೆ ಅನ್ನೋದಿಲ್ಲ ಅಲ್ಲ ಜನಗಳಿಗೆ. ಸ್ಕೂಲ್ ಮಕ್ಕಳೆಲ್ಲ ಮನೆಗೆ ಹೋಗ್ತಿದ್ದಾರೆ. ಗೊತ್ತಾ, ಇವಾಗ ಹೋಗಿ ನೀನು ಅಲ್ಲಿ ಡ್ಯಾನ್ಸ್ ಆಡ್ಬೇಕು. ಯಾರಾಡಲ್ಲ, ಹೋಗು, ಕಂಟೆಂಟ್ ಇಲ್ಲ ಬೆಳಗಿಂದ. ಹೊಟ್ಟೆಯೊಳಗೆ ಚಿಟ್ಟೆನ ಬಿಟ್ಟಂಗಾಯ್ತದೆ. ನೋಡಿ ಗೈಸ್, ಇಲ್ಲಿ ಗಂಡ ನಮ್ಮ ಅಕ್ಕ ಅಲ್ಲೋ ಕಾಯ್ತಾವಳೆ, ಇವ್ರಿಗೆ ಫೋಟೋ ಶೂಟ್ ಮಾಡ್ಕೊಂತವ್ರೆ. ಅವ್ರು ನಿಮ್ಮ ಮಾವ ಆಗ್ತಾರಿರೋ. ಇವ್ರು ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ ಗೈಸ್. ಯಾಕಾದ್ರೂ ಕರೆದ್ರು ಅಣ್ಣ ನೀವು? ಇಲ್ಲೇ ಇದ್ಬಿಡ್ತಾಳೆ. ಬೇಡ ನನಗ್ ಬರಲ್ಲ ಆಡಕ್ಕೆ, ನನಗ್ ಬರಲ್ಲ. ನಾವು ಬಾರಿ ಹೊಡಿಯೋ ಮೊಮ್ಮಗಳಂಗೆ ಇವಾಗ ಹೊಡಿತಾಳೆ ನೋಡಿ. ಅಯ್ಯೋ ಬರಲ್ಲ ಅಂದ್ರು ಆಡ್ಸಿ ಇಕ್ಕಿದ್ರು. ಇಲ್ಲಿ ಇವ್ರೊಬ್ರು, ಇನ್ನೊಬ್ರು ಎಲ್ಲಕ್ಕ ಇಲ್ಲಿ ಹಿಂಗೆ. ಲಕ್ಷ್ಮಿ ಬರೇ ಹೋಗಾರಣ. ಏನಿಲ್ಲ, ಹಿಂಗೋಗಿ ಹಿಂಗ್ ಬಂದು ನಾನ್ ಬರಲ್ಲ ಅಂದ್ರೆ ಬರಲ್ಲ. ಬಾಮ್ಮ ಬರಲ್ಲನೇ. ಬಾಮ್ಮ, ಇದೆಲ್ಲ ಒಂದ್ ಲೆಕ್ಕನ. ಗೈಸ್, ಇದು ರೋಲರ್ ಕೋಸ್ಟರ್. ಮೊಬೈಲ್ ಇಲ್ಲೆಲ್ಲ ಕೊಟ್ಟೋಗ್ತೀನಿ, ಆಮೇಲೆ ಬಿದ್ದಿದ್ದೋದ್ರೆ ಏನ್ ಮಾಡೋದು? ನಮ್ಮಮ್ಮನ ಧೈರ್ಯ ಮಾಡಿಸಿ ಇದೊಂದೇ ಒಂದು ಗೇಮ್ ಕಳ್ಸಿದೀವಿ. ಅವ್ರೆ ಕ್ಯಾಪ್ಚರ್ ಮಾಡೋಣ ಅಂದ್ರೆ ಅವ್ರ ರಿಯಾಕ್ಷನ್ ಏನೂ ಕಾಣಲ್ಲ ಕತ್ಲಲ್ಲಿ. ನಿನ್ ಮಕ್ಕೆ ಅಂತ ನಾವು ಅಮ್ಮ ಏನ್ ಹೆದರಿಕೆ ಆಗಲ್ಲ. ಒಂದು ಲೈಟಿಗೆ ಹೆದರಿಕೆ ಆಗುತ್ತೆ ಗೈಸ್, ಏನು ಅಷ್ಟೊಂದೇನಾಗಲ್ಲ. ಬಟ್ ನಮ್ಮಮ್ಮಗ ಜಾಸ್ತಿನೇ. 2 ನಿಮಿಷ ಇದ್ದಿದ್ರೆ ಅತ್ತೆ ಬಿಡ್ತಾ ಇದೀನಿ ನಾನು. ಕಣ್ಣಲ್ಲಿ ನೀರೇ ತುಂಬ್ಕೊಂಡ್ಬಿಡ್ತದೆ. ದೇವತೆಗಳ ಬೇಡ ಅಂದ್ರೆ ಭಯ ರಾಕ್ಷಸಿನ ಎತ್ಬಿಟ್ಟಾರೆ ಏನೋ ಅವ್ರನ್ನ ಸಾಕ್ತಾ ಇದೆಯಾ ಅಂತ. ಇದೆಲ್ಲ ಒಂದು ಡೇಂಜರಸ್. ಕಣ್ಣಿಗೆ ನೀರೇ ಬಂದೇ ಬಿಡ್ತೀನಿ ಒಂದು ಸ್ವಲ್ಪ. ಅಲ್ಬೇಡ, ಬಿಡ್ಮ ಹೋಗ್ಲಿ, ಬಿಡ್ಮ ಬಾಬಾ. ನಿನ್ ಮನೆಗೆ ಹೋಗೋದ್ರಲ್ಲ ಇದೆ, ಮನೇಲಿ ಏನಿಟ್ಟಿದ್ಯೋ ಆಚೆ ಇರೋದಕ್ಕೆ ಇಷ್ಟ ಐತೆ. ಸೊ ಗೈಸ್, ಇಲ್ಲಿವರೆಗೂ ನಾನು ಒಂದು 3-4 ಸರಿ ವಂಡರ್ಲಾಗ್ ಬಂದಿರ್ಬೋದು, ಬಟ್ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ. ಬಟ್ ಯಾವತ್ತು ಟವರ್ನ ಮಾರ್ನಿಂಗು ನೋಡಿಲ್ಲ, ನೈಟು ನೋಡಿಲ್ಲ. ಬರೀ ಹೆಂಗೆ ಕಾಣ್ತಿದೆ ನೋಡೋಣ. ನೋಡಿ ಎಲ್ಲ ಚಿಕ್ಕದಾಗಿ ಲೈಟ್. ಓ ಮೈ ಗಾಡ್, ಇಡೀ ವಂಡರ್ಲಾನ ಎಕ್ಸ್ಪ್ಲೋರ್ ಮಾಡ್ಬೋದು ಅನ್ಸುತ್ತೆ. ವ್ಯೂನೇ ವಂಡರ್ಲಾ ಅನ್ಸುತ್ತೆ. ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ಹಂಗೆ ಡಬ್ಬಲ್ ಹಿಂಗ್ ಕಾಣುತ್ತೆ ಮೇಲಿಂದ. ಬಟ್ ಇವಾಗ ಇದಕ್ಕೂ ಹೋಗ್ಬೇಕು ಗೈಸ್. ನಾವು ಜೈಂಟ್ ವೀಲ್ಗೆ ಇದಕ್ಕೂ ಹೋಗ್ತೀವಿ, ಮತ್ತೆ ಲಾಸ್ಟ್ ಬಿಟ್ ನಾಟ್ ದ ಲಿಸ್ಟ್ ಇದಕ್ಕೂ ಹೋಗ್ಬೇಕು. ಬಾಮ ಇರ್ಲಿ. ಇನ್ನು ಏನು ಯಾಕೆ ಹೆಂಗಾಗುತ್ತೆ? ಇವಾಗಲೇ ಕಳ್ಸ್ಬಿಡಂಗಿದೆಯಲ್ಲ ನನ್ನನ್ನ. ನೀವು ಹೋಗ್ರಿ, ನಾನು ಹಿಡಿತೀನಿ. ಇವಾಗ ನಾವು ಹೋಗುವ, ಹೆಂಗಿರುತ್ತೆ ಅಂತ ನೋಡುವ. ಬೇಕು
ಆಗ ನಿಮ್ಮ ಅಪ್ಪ ಇರೋ ಬೇಡ ಬೇಡ ಅಂತೈತೆ ಪುಸ್ಕೊ ಅಂತ ಬರ್ತಾ ಇರ್ತೈತೆ ಅಲ್ಲಿ. ಗೈಸ್ ಇಲ್ಲಿ ನೋಡಿ ವ್ಯೂ ಸಖತ್ತಾಗಿದೆ. ಅಮ್ಮನವ್ರೆ ಹೆಂಗಿದೆ? ಚೆನ್ನಾಗೈತೆ. ಏನೋ ಸ್ವಲ್ಪ ಕುತ್ಕೊಂಡ್ಬಿಟ್ಟಿದೀವೋ, ಏನ್ ಮಾಡೋದು ಇನ್ನೇನ್ ವ್ಯೂ ನೋಡು. ತುಂಬಾ ಚೆನ್ನಾಗಿದೆ. ಕೆಳಗಡೆ ಮೇಲೆ ನೋಡಕ್ಕೆ ಬಿಡು ಸಾಕು. ಇಲ್ಲೊಂದು ಡರ್ಬೋಕ್ ಐತೆ ನೋಡೋದಕ್ರಿ. ಏನೇ ನಿನ್ ಕರ್ಕೊಂಡ್ ಕೊಂಡಿಸ್ಬಿಟ್ಟು ಹೇಳು ಪ್ರಾಣ ತಿಂತಿ ಹಂಗೇನೆ ಬೆಳಗ್ಗೆಯಿಂದ ನಿನ್ ಜನ ಇನ್ನೆಲ್ಲೂ ಬರಲ್ಲ ನಾನು. ಯಾವ್ದ್ರಲ್ಲ ಕುಡಿಸ್ತಾರೆ ದಡ್ಕ ಅಂತ ಅದು ಓಡ್ತಾ ಇರ್ತದ ಬೆಳಗ್ಗೆ. ಪರವಾಗಿಲ್ಲ ಗೈಸ್, ನಮ್ಮಮ್ಮ ಎಲ್ಲೋ ಅಂತ ಅನ್ನತ್ತೆ ಅನ್ಕೊಂಡೆ, ಏನು ಅಂತ ಇಲ್ಲ. ನಮ್ಮಮ್ಮನೂ ಧೈರ್ಯ ಇದ್ದಾರೆ. ಅಮ್ಮ ಇವಾಗ ಜುಕ್ ಅಂತ ಹಿಂಗೆ ತಿರ್ಗುತ್ತಮ್ಮ, ಜುಕ್ ಅಂತ ತಿರ್ಗಲ್ಲ, ಇದು ನಿಧಾನಕ್ಕೆ ಹೋಗ್ತಾ ಇತ್ತು ಸುಮ್ಮನೆ ಅಷ್ಟೇ. ಇಲ್ಲ ನೋಡಿ ವಾಪಸ್ ಉಲ್ಟಾ ಹಿಂಗೆ ನಾನು ಮಕ್ಕಳ ನನಗಿಂತ ಸ್ಟಕ್ ಆಗ್ಬಿಟ್ಟೈತೆ. ಸ್ಟಕ್ಕು ನೋಡು, ಪ್ರಾಮಿಸ್ ಮೂವ್ ಆಗ್ತೈತ ನೋಡಿ. ನಿಲ್ಸಿರ್ಬೇಕೇನೋ ಬಿಡಲೆ ಅವ್ರಿ. ಅಲ್ಲ ಬೆಳಗಿಂದ ಇಲ್ಲೇ ಇರ್ಬೇಕಂದ್ರೆ ಏನ್ ಮಾಡ್ತೀಯಾ? ಬೆಳಗಿಂದ ಇಲ್ಲಿರ್ಬೇಕಾ? ಬೆಳಗ್ಗೆ ಅಂಗಡಿ ಹೋಗ್ಬೇಕು ನಾವು ಸುಮ್ ಕುತ್ಕೊಳ್ಳೋದು. ಗೈಸ್ ನಮ್ಮಮ್ಮ ಅಂಗಡಿ ಹಾಕಕ್ಕೆ ಇಲ್ಲಿಂದ ಹೋಗ್ಬೇಕತ್ತೆ. ದೇವ್ರ ಅಲ್ಲಿ ನೋಡಲ್ಲ ಏನಾದ್ರು ಹೋಗ್ತಾ ಇತ್ತ ಒಂಚೂರಾದ್ರು ಜನ, ಅಲ್ಲೇನೋ ಲೈಟ್ ಬರ್ತೈತ್ ನೋಡಲ್ಲ ಕಂಬಿ ಹಿಂದೆ, ಏನೋ ಸ್ಕ್ರೂ ಬಿಚ್ಚಿರ್ಬೇಕು. ಸ್ಟಾರ್ಟ್ ಐತಿ ಸಂಜೆ ಆ ಕಡೆ ಈ ಕಡೆ ನೋಡಿದ್ರೆ ತುಂಬಾ ಭಯ ಆಗ್ತೈತೆ. ಭಯ ಆಗ್ಬೇಕು ಅಂತ ತಾನೇ ಕರ್ಕೊಂಡ್ ಬಂದಿರೋದು. ಪಾಪಿಗಳ ಹಿಂಗೆಲ್ಲ ಅಯ್ಯೋ ತಾಯಿ. ಈ ಕಾರ್ ಗೇಮ್ಗೆ ನಾನು ಕವಿ ಎಷ್ಟು ಅಡಿಕ್ಟ್ ಆಗಿದ್ದೀವಿ ಅಂದರೆ ಥರ್ಡ್ ರೌಂಡ್ ಜನ ಇಲ್ಲ, ಅದಕ್ಕೆ ನಾವೇ ಸುತ್ತಾ ಇದ್ದೀವಿ. ಮೇಲೆ ಒಂದೈತೆ, ಕೆಳಗಡೆ ಒಂದೈತೆ. ಅವಾಗ ಕೆಳಗಡೆ ಒಂದ್ಸರಿ, ಇವಾಗ ಇದು ಮತ್ತೆ ಇದಕ್ಕೆ ಮೇಲೆ ಬಂದಿದ್ದೀವಿ. ಕೆಳಗಡೆ ಮತ್ತೆ ಜನ ಮತ್ತೆ ಕೆಳಗಡೆ ಈ ಸರಿ ನಮ್ಮ ಅವ್ವನ್ನು ಕರ್ಕೊಂಡು ಹೋಗ್ತೀವಿ. ಸೈಡ್ ಬಾ. ಏನಾಯ್ತು ಬೇಬಿ? ನಗ್ನಗ್ತಾ ಇರ್ಬೇಕು ಜೀವನದಲ್ಲಿ, ಖುಷಿಯಾಗಿರು, ಸ್ಮೈಲ್. ಸೊ ಗೈಸ್ ಆಮೇಲೆ ನಾವು ಒಂದು ಗೇಮ್ ಆಡಿ ಡಾಲ್ ಕೂಡ ಗೆದ್ವಿ. ಆ ಡಾಲ್ ಎಷ್ಟು ಕ್ಯೂಟ್ ಆಗಿದೆ ಅಂದ್ರೆ ಐ ಶೋ ಯು ದಟ್ ಡಾಲ್. ಬಟ್ ಆ ಕ್ಲಿಪ್ಸ್ ಎಲ್ಲ ಎಲ್ಲೋ ಕದ್ದೋಗ್ಬಿಟ್ಟಿದೆ, ಅದಕ್ಕೋಸ್ಕರ ಆ ಕ್ಲಿಪ್ಸ್ ಎಲ್ಲ ಹಾಕಕ್ಕಾಗ್ತಾ ಎಲ್ಲ ಹೋಗಿದೆ ಅಂತಾನೆ ಗೊತ್ತಿಲ್ಲ ಗೈಸ್. ಎಲ್ಲ ಡಿಲೀಟ್ ಮಾಡ್ಬಿಟ್ಟಿದ್ದೀನಿ ನಾನು, ಡಬ್ಬ ಫೆಲ್ಲೋ. ಒಂಥರ ಟ್ವಿನ್ ಮಾಡ್ತಾ ಇದೀವಿ. ಸೊ ಈ ಡಾಲ್ ಗೈಸ್, ಈ ಡಾಲ್ನ ನಾವು ಅಲ್ಲಿಂದ ತಗೊಂಡ್ಬಂದಿದ್ದು. ತುಂಬ ಜನ ಸಬ್ಸ್ಕ್ರೈಬರ್ಸ್ ನನ್ನ ಫ್ರೆಂಡ್ಸ್ ಥರ ಇದ್ರು. ಸೊ ಫ್ರೆಂಡ್ಸೇ ಆಗ್ಬಿಟ್ವಿ ನಾವು, ಸಖತ್ತಾಗಿತ್ತು. ಇನ್ಮೇಲೆ ಮಂಡಳಕ್ಕೆ ಹೋದ್ರೆ ನಂಗೆ ಗೊತ್ತಿರೋರು ಇದ್ದಾರೆ ಅನ್ನೋ ಫೀಲಲ್ಲಿ ಹೋಗ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಅಷ್ಟು ಪ್ರೀತಿ ತೋರಿಸಿದ್ದಕ್ಕೆ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ಬಟ್ ನೋಡಿದಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಕ್ಕೆ ಹೋಗ್ಬಿಡಿ. ಆ್ಯಂಡ್ ಇನ್ನೊಂದು ಹೆಲ್ಪ್ ಮಾಡಿಬಿಡ್ತೀರಾ, ಕಮೆಂಟ್ ಸೆಕ್ಷನ್ಗೆ ಹೋಗಿ ನಾನು ಹೆಂಗೆ ವಿಡಿಯೋ ಮಾಡ್ಬೋದು ಒಂದು ಸ್ವಲ್ಪ ಐಡಿಯಾ ಕೊಡಿ ಗೈಸ್. ಯೋಚನೆ ಮಾಡಿ ನಮ್ಮಮ್ಮ ತಲೆ ನೋತೈತೆ ಅಂದ್ರೆ ನಮ್ಮಮ್ಮ ಒಂದು ಮಂಕ್ರಿ ಎಣ್ಣೆ ಹಾಕೈತೆ. ಸೊ ಪ್ಲೀಸ್ ಒಂದು ಸ್ವಲ್ಪ ಐಡಿಯಾ ಕೊಡಿ ಕಮೆಂಟ್ ಸೆಕ್ಷನಲ್ಲಿ ಹೋಗಿ. ಹಿಂಗೂ ಮಾಡು ಸಂಧ್ಯಾ ಅಂತ ನಿಮ್ಗೆ ಅನ್ಸಿರುತ್ತೆ ತಾನೇ ಹೆಂಗೆ ಮಾಡ್ಬೋದು ನಾನು ಅಂತ ಒಂದು ಸ್ವಲ್ಪ. ಸೊ ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರೆ ನಾನು ನೋಡ್ಬಿಟ್ಟು ಆ ಥರ ವಿಡಿಯೋ ಮಾಡ್ಬೋದು. ತಲೆ ನೋವುತ್ತಿದ್ದ ಗೈಸ್, ಯೋಚನೆ ಮಾಡೋಕ್ಕಾಗಲ್ಲ ಪ್ಲೀಸ್. ಓಕೆ, ಬಾಯ್ ಬಾಯ್. ಅಷ್ಟೇ ವಿಷಯ, ಪೀಸ್ ಮತ್ತೆ ಸಿಗುವ.